ಹೆಗ್ಗಚ್ಚಿ ಡ್ಯಾಮಿಗೆ ಬಂದಿದ್ದೀವಿ ಬೇಲೂರು ಹತ್ರ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆಯಂತೆ, ಬಟ್ ನಾವು ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಎಂಟ್ರೆನ್ಸ್ ನೋಡಿ ಹಿಂಗಿದೆ, ಏನೋ ಸೇಲ್ ಮಾಡ್ತಿದ್ದಾರೆ, ಏನೋ ಇದೆ ನೋಡ್ಬೋದು. ಇಲ್ಲಿ ಸೊ ಬನ್ನಿ ಒಳಗೆ ಹೋಗೋಣ ಇವಾಗ. ಎಂಟ್ರೆನ್ಸ್ ಬಂದ್ಬಿಟ್ಟು 7 to 6 PM ಇದೆ. ಸೊ ಗೈಸ್ ಡ್ಯಾಮಿಗೆ ಹೋಗ್ತಾ ಇದ್ದೀವಿ ನೋಡಿ. ಬಿಸಿಲು ಮಾತ್ರ ಹೆವಿ ಬಿಸಿಲಿದೆ. ಸೊ ಅದು ನೋಡ್ಬೋದು, ರಿಸರ್ವಾಯರ್ ಯೂನಿಟ್ ಇದೆ, ಅಲ್ಲಿಂದ ವಾಟರ್ ರಿಲೀಸ್ ಮಾಡಿದಾಗ ಇದು ಫುಲ್ಲು ಡ್ಯಾಮಿನ ನೀರೇ. ಅಲ್ಲಿ ತನಕ ಇದೆ ನೋಡಿ ಡ್ಯಾಮ್ ಕೆರೆ. ಹಾಂ, ಬೋಟ್ ಆ ಸೈಡಿಗೆ ಅಂತ ಅವ್ನು ಹೇಳ್ದ. ಬೋಟಿಂಗು ಹೋಗೋದಾದ್ರೆ ಭಾಳ ಮಜಾ ಇದೆ, ಬಟ್ ರಿಸ್ಕ್ ಬೇಡ ಬಿಡಪ್ಪ, ಸುಮ್ಮನೆ ಏನು ಆಗ್ತೀವಿ ಈ ವರ್ಷ. ಅದು ಇದಾ, ಅದು ರಿಸರ್ವಾಯರ್ ಯೂನಿಟ್, ಅದು ಲೆಫ್ಟಿಂದು ಇದೆಲ್ಲ ಗೇಟ್. ಸೊ ಹೆಂಗಿದೆ ನೋಡಿ, ಫುಲ್ಲು ದೊಡ್ಡ ಡ್ಯಾಮ್ ಇದು. ಇಲ್ಲಿ ಆ್ಯಕ್ಚುಲಿ ವಾಟರ್ ಸ್ಪೋರ್ಟ್ಸ್ ಮಾಡ್ಬೋದು, ರಿವರ್ ರಾಫ್ಟಿಂಗ್ ಇದೆ, ಬಟ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಸ್ವಲ್ಪ ಸೇಫ್ ಇರಲ್ಲ ಅಂತ. ಯಾಕೆಂದರೆ ಈ ವರ್ಷ ತುಂಬ ಏನೋ ಆಗ್ತಾಯಿದೆ, ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂತ ಹಂಗೆ ಹೋಗ್ತೀವಿ. ಸರಿ ಲೈಕ್ 3-4 ಇಯರ್ ಅಲ್ಲ, ಇನ್ನೂ ಜಾಸ್ತಿ, ಒಂದು 6-7 ವರ್ಷ ಮುಂಚೆ ಬಂದಾಗ ಇಲ್ಲಿ ನಾವು ಊರಿಗೆ ಬಂದಾಗ ನಾವು ಮತ್ತು ಫ್ಯಾಮಿಲಿ ಅಪ್ಪ ಎಲ್ಲ ಇದು ಮಾಡಿದ್ವಿ, ವಾಟರ್ ಸ್ಪೋರ್ಟ್ಸ್ ಮಾಡಿದ್ವಿ. ಬಟ್ ಅದಾದಮೇಲೆ ಒಂದು 2 years ಆದಮೇಲೆ ಸ್ವಲ್ಪ ಇದಾಯಿತು, ಒಂದು ಬೋಟ್ ಮುಳುಗೋ ಥರ ಎಲ್ಲ ಆಯಿತು. ಸೊ ಅದಕ್ಕೋಸ್ಕರ ಈ ಸರಿ ಮಾಡ್ತಿಲ್ಲ. ಸೊ ಹೋಗ್ತಾಯಿದ್ವಿ ಹಂಗೆ. ಸೊ ಎಕ್ಸಿಟ್ ಆಗಿ ಇವಾಗ ಚಿಕ್ಕಮಗಳೂರು ಕಡೆ ಹೋಗ್ತಿದ್ವಿ. ಸೊ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ಇಲಾಖೆ ಹೆಗ್ಗಚ್ಚಿ ಜಲಾಶಯ ಬೇಲೂರು. ಸೊ ಇಲ್ಲಿ ಪೊಲೀಸ್ ಇದ್ದಾರೆ, ಇಲ್ಲಿ ಹೊರಗಡೆನೂ ಮಾಡ್ತಿದ್ದಾರೆ, ಗಾರ್ಡ್ ವೆಯ್ಟ್ ಮಾಡ್ತಿದ್ದಾರೆ. ಸೊ ಈ ಸೈಡ್ ಹೋಗಿ ಬರೋಣ ಬನ್ನಿ, ಏನು ನೋಡ್ಕೊಂಡು ಬರೋಣ. ಇದರೊಳಗಡೆ ಪಬ್ಲಿಕ್ಕಿಗೆ ಎಂಟ್ರಿ ಇಲ್ಲ, ಬಟ್ ಡ್ಯಾಡಿಗೆ ಎಂಟ್ರಿ ಇತ್ತು ಗೌರ್ಮೆಂಟ್ ಅಫಿಷಿಯಲಿಂದ, ಬಟ್ ಬೇಡ ಅಂತ ಸುಮ್ಮನೆ ಇದ್ದೀವಿ. ಅಲ್ಲಿ ಕಾಣುತ್ತಲ್ವಾ, ಅಲ್ಲಿಗೆ ಅಂಕ ಹೋಗಿದೆ, ಬಟ್ ಇವ್ರಿಗೆ ಎಂಟ್ರಿ ಇಲ್ಲ ಅಷ್ಟೇ. ಇವಾಗ ಆ್ಯಸ್ ಆಫ್ ನಾವು ನೀರು ಡ್ರೈ ಇದೆ, ಬಿಸಿಲಿಂದ ಕಾಣಿಸ್ಬೋದು. ಕಾಣ್ಬೋದು, ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ, ಫುಲ್ ಡ್ರೈ. ಬಾರ್ಗೇನ್ ಮಾಡ್ತಾರೆ ನೋಡಿ ಅಪ್ಪ ಮತ್ತು ನಗರಸರು, ಇನ್ನೂ ಐಟಮ್ಸ್ ಇಟ್ಕೊಂಡಿದ್ದಾರೆ. ಎಲ್ಲ ಒಂಥರ ಪೋರ್ಸಲಿನ್ ಜಾರ್ಸ್, ಎಲ್ಲ ಪೋರ್ಸಲಿಂದು. ಇಲ್ಲೇನಿದೆ, ಇಲ್ಲೇನೋ ಕುಟ್ಟಕಲ್ಲಿ ಏನೋ ಇಟ್ಟಿದ್ದಾರೆ. ಈ ಕಡೆ ಇನ್ನೇನಿದೆ ಸ್ವಲ್ಪ ಜಾಗ. ಇಲ್ಲಿ ನೋಡಿ, ಇಲ್ಲಿ ಬುದ್ಧ ಎಲ್ಲ ಇಟ್ಟಿದ್ದಾರೆ, ನಂದಿನೂ ಇದೆ. ನಾವೆಲ್ಲ ನೋಡ್ಕೊಂಬಂದ್ವಿ ಡ್ಯಾಮ್ನೆಲ್ಲ. ಜಗದೀಶ್ ಸರ್ ಇಲ್ಲಿ ತಿಂತಾ ಇದ್ದಾರೆ ಆರಾಮಾಗಿ ಚಿಲ್ಲಾಗಿ ನೋಡಿ, ತಿಂತಿದ್ದಾರೆ. ಇಲ್ಲೇನು ಮಾಡ್ತಿದ್ದಾರೆ, ಸಾಕು ಒಂದು ಜಾಸ್ತಿ ಆಗ್ಬಿಡುತ್ತೆ ನೋಡಿ. ಸಂದೇಶ್ ಹಾವು ಇಟ್ಕೊಂಡಿದ್ದಾರೆ. ಹಿಂಗೆ ಚೆನ್ನಾಗಿದ್ಯಾ, ಇಟ್ಕೊಂಡಿದ್ದೀನ ಇಲ್ಲಿದೆ ಯಾವ
1 hour later. ಸೊ ಗೈಸ್ ನಾವಿವಾಗ ತುಂಬ ಹೊಟ್ಟೆ ಹೋಗ್ತಿದ್ದು ಅಂತ ತಿನ್ನಕ್ಕೋಸ್ಕರ ಬಂದ್ವಿ. ಅಂಕಲ್ ನಾವು ಎಲ್ಲಿರೋದು ಇವಾಗ? ಯಾವ ಊರಿದು? ಅಲ್ಲ ಯಾವ ಊರಿದು? ಚಿಕ್ಕಮಂಗ್ಳೂರಲ್ಲ? ಕರೆಕ್ಟ್ ಕರೆಕ್ಟ್, ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ. ಮಾಡ್ತಾ ಬಿಡ್ತು. ಸೊ ಇಲ್ಲಿ ಪವಿತ್ರ ವೆಜ್ ಅಂತ ಒಂದು ಹೋಟೆಲ್ ಇದೆ, ಇಲ್ಲಿ ತಿನ್ನೋಕೆ ಬಂದಿದ್ದೀವಿ. ಸ್ವಲ್ಪ ತಿನ್ಬಿಟ್ಟು ಇಲ್ಲಿಂದ ಹೊರಡೋಣ, ಟೈಮ್ ಆಗ್ಬಿಡುತ್ತೆ ಅಲ್ಲಿ ಸರ್ ಎಲ್ಲ. ಸೊ ಬನ್ನಿ ಹೋಗೋಣ. A few minutes later. ಸೊ ಗೈಸ್ ನನಗೆ ಇವಾಗ ಊಟ ಎಲ್ಲ ಆಯಿತು. ಸೊ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಿದೆ, ಸ್ವಲ್ಪ ಕೋಲ್ಡ್ ಅನಿಸ್ತಿದೆ. ಅದಕ್ಕೋಸ್ಕರ ಇಲ್ಲೊಂದು ಮೆಡಿಕಲ್ ಶಾಪ್ ಇದೆ ನೋಡಿ, ಕಾಣುತ್ತಲ್ಲ. ಸೊ ಟ್ಯಾಬ್ಲೆಟ್ಸ್ ಸಹ ಮಾಡಿ ಹೋಗ್ತಾ ಇದ್ದೀನಿ. ಸಂದೇಶ್ ಅವರು ಇಲ್ಲೇ ಇದ್ದಾರೆ. ಏನು ಮಾಡ್ತಿದ್ದೀರಾ ಇಲ್ಲಿ? ಒಂದು ಟ್ಯಾಬ್ಲೆಟ್ ತಗೋಣ ಅಂತ. ಒಂದು ಸಿಟ್ರಿಸಿನ್ ಏನಾರ ಇದೆಯಾ? ಸಿಂಗಲ್ ಕೊಡ್ಬೋದಾ? ಎರಡಾ ಕೊಡಿ. ಸೊ ನೋಡಿ ಮೆಡಿಕಲ್ ಶಾಪ್ ಬನ್ನಿ, ಚಿಕ್ಕಮಂಗ್ಳೂರಲ್ಲಿದ್ದು. ಸಿಟ್ರಿಸಿನ್ ತಗೋತಿದ್ದೀನಿ. ಇದು ಕೊಡಿದ್ದೀನ. ಇದು ಯಾವುದೋ ಕಾರ್ನ್ ಕ್ಯಾಂಡಿ ಅಂತ ನೋಡಿ ಏನಿದೆ ಅಂತ. ಮ್ಯಾಂಗೋ ಇದೆ ಮತ್ತು ಬ್ಲೂಬೆರಿ ಇದೆ. 20 ರೂಪಾಯಿ ಪೇ ಮಾಡಿ. ಚೆನ್ನಾಗಿದೆ. ಅದು ಅನ್ಕೋತಿರ್ತಾರೆ ಊರ ಕಡೆಯಲ್ಲಿ. ಸರ್ ಬನ್ನಿ ಇಲ್ಲಿ ಬನ್ನಿ ಇಲ್ಲ ಅಪ್ಪ ಇಲ್ಲ. ಸೊ ಯಾವ ಫ್ಲೇವರ್ ಬೇಕು ನೀವು? ಮ್ಯಾಂಗೋನ ಬ್ಲೂಬೆರಿ? ಸರ್ ಕಾರ್ನ್ ಚಾಕ್ಲೇಟ್ ಅಂತ ಇದು. ಕಾರ್ನ್ ಹ್ಞೂ, ಬ್ಲೂಬೆರಿ ಇದೆ, ಮ್ಯಾಂಗೋ ಇದೆ. ಅಂಕಲ್ ಯಾವ ತಗೋತೀರಾ? ಬ್ಲೂಬೆರಿ ಕೊಟ್ಟು ಮ್ಯಾಂಗೋ ತೊಗೊಂಬಿಡಿ. ಇಲ್ಲ ತಗೊಳ್ಳಿ. ಇಲ್ಲ ಬ್ಲೂಬೆರಿ ಬೇಕಾ ನಿಮಗೆ? ಯಾವ್ದು ಇಟ್ಕೊಳ್ಳಿ, ಇದು ತೊಗೊಂಡ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ. ಮತ್ತೆ ಎಕ್ಸ್ಚೇಂಜ್ ಮಾಡೋದಕ್ಕೆ ತೇಜಸ್ ಅವ್ರು ಹೋಗ್ತವ್ರೆ. ಫ್ಯೂರಿ ಗುರಾಯಿಸ್ತಾರೆ. ಸುಮ್ಮನೆ ಯಾಕಪ್ಪ ಡಿಸ್ಟರ್ಬ್ ಮಾಡೋದು. ರೆಕಾರ್ಡ್ ಆಗ್ತಾ ಇದೆ. ಹೆಂಗಿದೆ ಗೊತ್ತಿಲ್ಲ ಸರ್ ಇದು ಕಾರ್ನ್ ಅಂತ. ಹಾಗೆ ಕಾರ್ನ್ ಅದೇ ಮೆಡಿಕಲ್ ಶಾಪ್. A few minutes later.